ನೀವಿಲ್ಲದೆ ನಿಮ್ಮ ಜಯಂತ ಎಷ್ಟು ಸಣ್ಣ ಆಗಿದ್ದಾನೆ, ಸ್ವರ್ಗ ಹೋಗಿದ್ದಾನೆ ಅಂತ ನೋಡಿದ್ರೆ ನೀವೆಲ್ಲೂ ದೂರ ಹೋಗಿಲ್ಲ. ಆದಷ್ಟು ಬೇಗ ನನಗೆ ಸಿಕ್ಬಿಡ್ತೀನಿ, ಭರವಸೆಯಲ್ಲಿ ಕಾಯ್ತಾ ಇದ್ದೀನಿ. ಬೇಗ ಬರ್ತೀರಾ ತಾನೆ? ಇದೇನಿದು? ಮಾವ ಯಾಕೆ ಮಾಡ್ತಾ ಇದ್ದಾರೆ? ಬೆಂಕಿ ವಿಷಯದಲ್ಲಿ ಏನಾದರೂ ಸಹಾಯ ಬೇಕು ಅಂತ ಕೇಳಕ್ಕೆ ಮಾಡ್ತಿರ್ತಾರೆ. ಹಲೋ ಮಾವ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಳಿ. ಅಂದರೆ ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಮಾವ. ಏನೋ ಬದುಕ್ತೀನಿ ಅಂತ ಅನ್ಬೋದು. ನನ್ನ ವಿಷಯ ಬಿಡಿ, ಫೋನ್ ಮಾಡಿದ ವಿಷಯ ಹೇಳಿ. ಅಳಿ ಅಂದರೆ ನಿಮಗೆ ವಿಷಯ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಯಾವ ವಿಷಯ ಮಾವ? ಕ್ಷಮಿಸಿ, ನಾನು ಕೆಲಸದಲ್ಲಿ ಪೂರ್ತಿ ನಿರತವಾಗಿರೋದ್ರಿಂದ ಹೊರಗಡೆ ಜಗತ್ತಿನಲ್ಲಿ ಏನಾಗ್ತೀನಿ ಅನ್ನೋ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ. ಏನು ವಿಷಯ ಹೇಳಿ ಮಾವ. ಅದು ನಮ್ಮ ಬೆಂಕಿ ಒಂದು ಆಕ್ಸಿಡೆಂಟ್ ಕೇಸ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಳಿ. ಅಂದರೆ ಅಲ್ಲ ಮಾವ, ಇಷ್ಟೆಲ್ಲ ನಡೆದು ಹೋಗಿದೆ, ಸ್ವಲ್ಪ ಮುಂಚಿತವಾಗಿ ನಾನು ತಿಳಿಸ್ಬೋದಿತ್ತಲ್ವಾ? ಅದು ನಾವೇ ಅವನನ್ನು ಹೇಗಾದರೂ ಮಾಡಿ ಬಿಡಿಸ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಿದ್ವಿ. ಆದರೆ ಈಗ ನೋಡಿದ್ರೆ ಆ ಕೇಸು ತುಂಬ ಜಟಿಲ ಆಗ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಿಮಗೊಂದು ಮಾತು ತಿಳಿಸಿ ಸಹಾಯ ಕೇಳೋಣ ಅಂತ ಮಾಡಿದೆ. ಮಾವ, ಇಂಥ ವಿಷಯದಲ್ಲಿ ಸಹಾಯ ಮಾಡಲ್ಲ ಅಂತ ಹೇಳೋಕ್ಕಾಗತ್ತಾ? ಒಂದು ಕೆಲಸ ಮಾಡಿ, ನನಗೆ ಒಂದು 10 ನಿಮಿಷ ಟೈಮ್ ಕೊಡಿ. ನನಗೆ ಸ್ವಲ್ಪ ಪರಿಚಯ ಇರೋ ಒಬ್ಬ ಒಳ್ಳೆ ಲಾಯರ್ ಇದ್ದಾರೆ, ಅವ್ರಿಗೆ ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ. ಆಮೇಲೆ ಮಾತಾಡೋಣ. ಅಷ್ಟು ಮಾಡಿ ಹೇಳಿ ಅಂದರೆ ನಿಮಗೆ ಪುಣ್ಯ ಬರುತ್ತೆ. ಸರಿ ಮಾವ, ಮಾಡ್ತೀನಿ. ಮಾವ, ಏನಂದ್ರು ಜಯಂತ್ ಅವರು ಸಹಾಯ ಮಾಡ್ತಾರಂತ? ಅವ್ರ ಲಾಯರ್ಗೆ ಫೋನ್ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ರು ವೀಣಾ. ಅಲ್ಲ, ಆದಷ್ಟು ದಿನ ಈ ವೆಂಕಿ ಒಳಗಿದ್ರೆ ನನಗೆ ಒಳ್ಳೇದಲ್ವಾ? ಜಯಂತ, ಈ ವೆಂಕಿ ಹೊರಗೆ ಬಂದ ಮೇಲೆ ನಿನಗೆ ಏನೇನು ಕಷ್ಟಗಳಾಗಿವೆ, ಏನೇನು ಇಶ್ಯೂಸ್ ಆಗಿವೆ ಅಂತ ನಿನಗಾಗಲೇ ಗೊತ್ತು. ಹಾಗಿದ್ಮೇಲೆ ನೀನಾಗೆ ಹೋಗಿ ಯಾಕೆ ಸಹಾಯ ಮಾಡ್ತೀಯಾ? ಈ ವಿಷಯನ ಇಲ್ಲಿಗೆ ಬಿಡೋದು ವಾಸಿ. ಮಾವಂಗೇನು ಹೇಳಿ? ಅಳಿ ಅಂದರೆ ನಿಮ್ಮ ಲಾಯರ್ ಹತ್ರ ಮಾತಾಡಿದ್ರಾ? ಮಾತಾಡಿದೆ ಮಾವ. ಆದರೆ ಈಗ ವೆಂಕಿ ಹಿಯರಿಂಗು ಯಾವತ್ತಿದೆ? ತಿಂಗಳು ಕೊನೆಗಿದೆ ಅಲ್ವಾ? ಇಲ್ಲ ಅಳಿ ಅಂದರೆ ಈಗಾಗಲೇ ವಿಚಾರಣೆಗಳು ನಡೀತಾ ಇದೆ. ಇನ್ನೇನು ಈ ವಾರನೋ ಮುಂದಿನ ವಾರನೋ ಹಿಯರಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಎಂಥ ಕೆಲಸ ಆಗೋಯ್ತು ಮಾವ. ನನಗೆ ಗೊತ್ತಿರೋ ಲಾಯರು ಅದೇ ಹೇಳಿದ್ನಲ್ಲ, ಅವರು 1 ತಿಂಗಳ ಮಟ್ಟಿಗೆ ಫ್ಯಾಮಿಲಿ ಜೊತೆ ಫಾರಿನ್ ಟ್ರಿಪ್ಗೆ ಅಂತ ಹೋಗ್ಬಿಟ್ಟಿದ್ದಾರೆ. ಅವರು 1 ತಿಂಗಳಾದಮೇಲೆ ಸಿಗೋದು. ಅವರೇನಾದರೂ ಇಲ್ಲೇ ಇದ್ದಿದ್ರೆ ಅವರೇ ಕೇಸನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿರೋರು. ಈಗೇನು ಮಾಡೋದು? ಇರಲಿ ಬಿಡಿಲಿ ಇದ್ರೆ ಪರವಾಗಿಲ್ಲ. ಈಗ ಹೇಗಿದ್ರು ಆ ಕೇಸ್ನ ನಮ್ಮ ಭಾವನೆ ವಾದ ಮಾಡ್ತಾ ಇದ್ದಾಳೆ. ಅವ್ರೇನಾದರೂ ಫೋನ್ ಮಾಡಿದ್ರೆ ನೀವು ಸಹಾಯ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ ಅಳಿ ಅಂದರೆ. ಮಾವ,
ವಿಷಯ ಹೀಗಿರುವಾಗ ಸಹಾಯ ಮಾಡದೇ ಇರೋಕ್ಕಾಗಲ್ಲ. ಒಂದು ಕೆಲಸ ಮಾಡ್ತೀನಿ, ನನಗೆ ಇನ್ನೊಬ್ಬರು ಲಾಯರು ಗೊತ್ತಿದ್ದಾರೆ, ಅವ್ರ ಜೊತೆ ಮಾತಾಡಿ ಏನಾದರೂ ವಿಷಯ ಗೊತ್ತಾದರೆ ನಿಮಗೆ ಇಮಿಡಿಯೇಟಾಗಿ ಫೋನ್ ಮಾಡ್ತೀನಿ ಮಾವ. ಸರಿ ಹೇಳಿದ್ದೆ, ಹಾಗೆ ಮಾಡಿ. ಸರಿ ಮಾವ, ನಮಸ್ತೆ. ನಮಸ್ಕಾರ. ಮಾವ ಈಗೇನಂದ್ರು? ಅವ್ರ ಲಾಯರು ಎಲ್ಲೋ ಹೊರಗಡೆ ಟೂರ್ ಹೋಗಿದಾರಂತಮ್ಮ. ಬೇರೆ ಲಾಯರನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಪರವಾಗಿಲ್ಲ ಬಿಡಿ ಮಾವ, ಇವರಿಗಿರೋಷ್ಟು ಒಳ್ಳೆ ಬುದ್ಧಿ ನಿಮ್ಮ ಮಕ್ಕಳಿಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ಅವರು ಈ ಮನೆಗೆ ಹಳೆಯಾದರೂ ನಿಮ್ಮ ಗಂಡು ಮಕ್ಕಳು ತಗೋಬೇಕಾಗಿರೋ ಜವಾಬ್ದಾರಿನ ತಾವೇ ತಗೋತಾ ಇದ್ದಾರೆ ನೋಡಿ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಆ ಭರವಸೆಲೆ ಬದುಕು ನಡೆಸ್ತಾ ಇದ್ದೀನಮ್ಮ. ಹಾಗೆ ಮುಂದುವರಿ. ಮೇಡಮ್ ಇದು ಮೇಡಮ್ ನೀವೇ ನೋಡಿದ್ರಲ್ಲ, ಸಿಸ್ಟಮಲ್ಲಿ ಮತ್ತು ಹಾರ್ಡ್ ಡಿಸ್ಕಲ್ಲಿ ಎಲ್ಲ ಕಡೆ ಚೆಕ್ ಮಾಡಿ ನೋಡಿದ್ದೀನಿ, ಸಿಗ್ತಾ ಇಲ್ಲ ಮೇಡಮ್. ಇನ್ನೆಲ್ಲ ಹುಡುಕ್ ನೋಡಲಿ ಸರ್. ಬೇರೆ ಏನಾದರೂ ಆಪ್ಷನ್ ಇದ್ದರೆ ದಯವಿಟ್ಟು ಹೇಳಿ ಸರ್. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಯಾರೋ ಪಾಪಿಗಳು ನಮ್ಮ ಅಣ್ಣ ಮಾಡದೇ ಇರೋ ತಪ್ಪಿಗೆ ಯಾವುದೋ ಆಕ್ಸಿಡೆಂಟ್ ಕೇಸಲ್ಲಿ ಸಿಕ್ಕಾಕ್ಸಿದ್ದಾರೆ. ಆದರೆ ಆ ಸಮಯದಲ್ಲಿ ನಮ್ಮ ಅಣ್ಣ ಕಲ್ಯಾಣ ಮಂಟಪದಲ್ಲೇ ಇದ್ದ. ಆ ವಿಡಿಯೋ ಏನಾದರೂ ಸಿಕ್ಕಿದ್ರೆ ಕೋರ್ಟಿಗೆ ಸಬ್ಮಿಟ್ ಮಾಡಿ ನಮ್ಮ ಅಣ್ಣ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡ್ಬೋದು. ಈ ಒಂದು ಸಹಾಯ ಮಾಡಿಕೊಡಿ ಸರ್. ನೀವು ಹೇಳಿದ ವಿಚಾರ ಎಲ್ಲ ಕೇಳಿ ನನಗೆ ತುಂಬ ಬೇಜಾರಾಯ್ತು ಮೇಡಮ್. ಒಬ್ಬ ಅಪರಾಧಿಗೆ ಶಿಕ್ಷೆ ಆದರೂ ಪರವಾಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ನಿರಪರಾಧಿಗೆ ಮಾತ್ರ ಶಿಕ್ಷೆ ಆಗಲೇಬಾರ್ದು. ಈ ವಿಡಿಯೋ ಫುಟೇಜಿಂದ ನಿಮ್ಮಣ್ಣ ಬಿಡುಗಡೆ ಆಗ್ತಾರೆ ಅಂದರೆ ನಾನು ಖಂಡಿತ ಇನ್ನೊಂದ್ಸಲ ಚೆಕ್ ಮಾಡೇ ಮಾಡ್ತೀನಿ ಮೇಡಮ್. ಮೇಡಮ್ ನಾನು ಇನ್ನೊಂದ್ಸಲ ಎಲ್ಲ ಫೋಟೋ ಚೆಕ್ ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ನಿಮ್ಗೆ ತಿಳಿಸ್ತೀನಿ ಮೇಡಮ್. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು. ಸರಿ ಮೇಡಮ್, ನಾನು ನಿಮ್ಗೆ ತಿಳಿಸ್ತೀನಿ, ನೀವು ಹೊರಟು ಬನ್ನಿ. ಥ್ಯಾಂಕ್ ಯು ಸರ್. ನಾಳೆ ಫೋನ್ ಮಾಡೋದು ಮಿಸ್ ಮಾಡಬೇಡಿ ಸರ್. ಖಂಡಿತ ಮೇಡಮ್, ಬರ್ತೀನಿ. ಸರಿ. ಮೇಡಮ್ ಅವರೇ, ಎಲ್ಲೋಗಿದ್ರಿ? ನೀವು ಎಲ್ಲೋಗಿದ್ರ ಅಂತ ಆಗ್ಲಿಂದ ನಾನು ಕಾಯ್ತಿದ್ದೆ. ಅದೇ ಸಿದ್ದು ಅವರೇ, ವಿಡಿಯೋ ಎವಿಡೆನ್ಸ್ ಹುಡ್ಕೋಕ್ಕೆ ಅಂತ ಹೋಗಿದ್ದೆ. ಕಡೆ ಪಕ್ಷ ಅದಾದರೂ ಸಿಕ್ಕಿದ್ರೆ ಅದನ್ನು ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ವೆಂಕಿ ಅಣ್ಣ ನಿರಪರಾಧಿ ಅಂತ ಸಾಬೀತು ಮಾಡ್ಬೋದು ಅಂತ ಅಂದ್ಕೊಂಡೆ. ಎಷ್ಟೇ ಹುಡ್ಕಿದ್ರೂ ಅದು ಸಿಗಲೇ ಇಲ್ಲ. ಅಯ್ಯೋ, ಆ ವಿಡಿಯೋ ಸಿಗ್ನೇ ಇಲ್ವಾ ಮೇಡಮ್ ಅವರೇ? ಇಲ್ಲ ಸಿದ್ದು ಅವರೇ, ನನ್ನ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು. ವೆಂಕಿ ಅಣ್ಣನ ಜೈಲಿಂದ ಹೇಗೆ ಬಿಡಿಸ್ಕೊಳ್ಳೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಪಾಪ ನಮ್ಮ ಅಣ್ಣ ಎಷ್ಟು ವರ್ಷ ನಮ್ಮ ಮನೇಲಿ ಇದ್ರೂ ನೆಮ್ಮದಿನೇ ಇರಲಿಲ್ಲ. ಈಗ ಚೆಲುವಿ ಅದಕ್ಕೆ ಸಿಕ್ಕಾದ್ಮೇಲೆ ಅವನ ಜೀವನ ಸರಿ ಹೋಗ್ತಿದೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು. ವೆಂಕಿ ಅಣ್ಣನ ಬಗ್ಗೆ ನೆನೆಸ್ಕೊಂಡ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಸಿದ್ದವರೇ. ಅಯ್ಯೋ, ನನ್ನಿಂದ ನೀವು ಎಷ್ಟೆಲ್ಲ ನೋವು ತಿನ್ನುವಂಗಾಯ್ತಲ್ಲ ಮೇಡಮ್ ಅವರೇ. ಅಲ್ಲ, ಆ ಪಾಪಿಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? 2 ಜೀವ ತೆಗ್ದಿದ್ದಾನೆ, ಕನಿಕರನೇ ಇಲ್ವಾ ಅವನಿಗೆ? ಹೇಗೋ ಆಕ್ಸಿಡೆಂಟ್ ಆಗೋಯ್ತು, ಅವ್ರನ್ನ ಒಂದು ಸ್ವಲ್ಪ ಆಸ್ಪತ್ರೆಗೆ ಬೇಗ ಕರ್ಕೊಂಡು ಹೋದ್ರೆ 2 ಜೀವ ಉಳಿತಿತ್ತು, ಅವರು ಬದುಕ್ತಿದ್ರು. ಛೇ, ಅವನು ಮನುಷ್ಯನೇ ಅಲ್ಲ. ಮನುಷ್ಯ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ತನ್ನ ತಪ್ಪು ತಾನೇ ಒಪ್ಕೊಂಡು ಶಿಕ್ಷೆ ಅನುಭವಿಸ್ತಿದ್ದ. ಆಗ್ಲಾದ್ರೂ ನಮ್ಮ ವೆಂಕಿ ಅಣ್ಣ ಬಚಾವಾಗ್ತಿದ್ದ. ಅವನೊಬ್ಬ ಮಾಡಿರೋ ತಪ್ಪಿಗೆ 2 ಜೀವ ಹೋಯ್ತು.
ಇನ್ನೊಂದು ಜೀವ ನರಳ್ತಿದೆ. ಜೊತೆಗೆ ನಮ್ಮ ಮನೆಯವ್ರಿಗೆಲ್ಲ ಎಷ್ಟು ನೋವಾಗಿದೆ. ಇಷ್ಟೊಂದು ನೋವು ಮಾಡ್ತಿರೋನ್ಗೆ ಯಾವತ್ತೂ ಒಳ್ಳೇದಾಗಲ್ಲ ಸಿದ್ದು ಅವರೇ. ನೀವೇನು ಬೇಜಾರು ಮಾಡ್ಕೋಬೇಡಿ ಮೇಡಮ್ ಅವರೇ, ಆದಷ್ಟು ಬೇಗ ಎಲ್ಲ ಸರಿ ಹೋಗ್ತದೆ. ಅಲ್ಲಿವರೆಗೂ ಹೊಸ ತಾಳ್ಮೆಯಿಂದ ಇರಬೇಕಷ್ಟೆ. ಏನು ತಾಳ್ಮೆನೋ ಏನೋ ಸಿದ್ದು ಅವರೇ. ನಮ್ಮ ವೆಂಕಿ ಅಣ್ಣ ನಿರಪರಾಧಿ ಅಂತ ಸಾಬೀತಾಗ್ಬಿಟ್ರೆ ಸಾಕು ನನಗೆ. ಆದಷ್ಟು ಬೇಗ ಆಯ್ತಾಗ್ಬಿಡಿ ಮೇಡಮ್ ಅವರೇ. ಕ್ಷಮಿಸ್ಬಿಡಿ ಮೇಡಮ್ ಅವರೇ, ಇದಕ್ಕೆಲ್ಲ ನಾನೇ ಕಾರಣ. ನೀವು ಹೇಳ್ದಂಗೆ ನಾನೇ ತಪ್ಪಿತಸ್ಥಂತ ಹೇಳೋಕ್ಕಾಗದೆ ಬಿಡೋಕ್ಕಾಗದೆ ಒಳ್ಳೆ ಧರ್ಮ ಸಂಕಟದಾಗ ಸಿಕ್ಕಾಕೊಬಿಟ್ಟಿವ್ನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ. ಯಾವ ಸಿದ್ದು, ಇದ್ಯಾಕ್ಲಾ ಯಾಕ್ಲ ಹಿಂಗ್ ಡಲ್ಲಾಗಿದ್ಯಾ? ಯಾಕಪ್ಪ ಲೇ ಸಿದ್ದು, ಏನಾಯ್ತಯ್ಯ? ಏ ಸಿದ್ದೇಗೌಡ, ಸಿದ್ದೇಗೌಡ, ಯಾಕಪ್ಪ ಏನಾಯ್ತಯ್ಯ? ಯಾಕೆ ಹಿಂಗ್ ಹೇಳ್ತಾ ಇದ್ದಿಲ್ಲ? ಅಣ್ಣ, ನಾನು ಮಾಡ್ತಿರೋದು ಬಹು ದೊಡ್ಡ ತಪ್ಪು ಅನಿಸ್ತಾ ಇದೆ. ಈಗಾಗಲೇ ನನ್ನಿಂದ 2 ಜೀವ ಹೋಗದೆ, ಅದ್ರ ಜೊತೆಗೆ ಸತ್ಯ ಹೇಳಿದೆ ಮುಚ್ಚಿಟ್ಟು ಈಗ ವೆಂಕಣ್ಣನ ಜೀವನ ಹೋಗುವಂಗಾಯ್ತದೆ. ಅಪಕರಣ ಮೇಡಮ್ ಅವ್ರ ಮನೆಯವರು ಇನ್ನೂ ಅದೆಷ್ಟು ಅಂತ ನೋವು ತಿಂದಾರೆ ಹೇಳು. ಲವ್ ಸಿದ್ದು, ಹಿಂಗೆಲ್ಲ ಮಾತಾಡ್ಬೇಡಕ್ಕಲ್ಲ. ಇಲ್ಲ ಕಣ, ಇದೆಲ್ಲ ಆಯ್ತಾರದು ನನ್ನಿಂದಲೇ. ನಾನು ಒಬ್ಬ ಒಳ್ಳೆಯವನಾಗೋದಕ್ಕೆ ಮಾಡಿರೋ ತಪ್ಪನ್ನ ಮರೆ ಮಚ್ಚಿ ಇನ್ನೂ ದೊಡ್ಡ ತಪ್ಪು ಮಾಡ್ತವನಿ. ಎಲ್ರಿಗೂ ಒಂದ್ ಕಡೆಯಿಂದ ಮೋಸ ಮಾಡ್ತವನಿ. ಇದೆಲ್ಲ ಒಳಗಿಟ್ಕೊಂಡು ನನ್ನ ಮನಸ್ಸು ನನಗೆ ಚುಚ್ತಾ ಇದೆ ಕಣ. ಲೇ ಸಿದ್ದು, ಒಂದು ಸ್ವಲ್ಪ ದಿನಕ್ಕಲ್ಲ, ಏನು ತಲೆ ಕೆಡಿಸ್ಕೊಬೇಡ, ಎಲ್ಲ ಸರಿಯುತ್ತದೆ. ಇಲ್ಲ ಕಣ, ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋತಾವನೆ. ಎಲ್ರಿಗೂ ಈ ಥರ ನೋವು ಕೊಡೋ ಬದಲಿಗೆ ನಾನು ಆಕ್ಸಿಡೆಂಟ್ ಮಾಡಿದ್ದು ಅಂತ ಒಪ್ಕೊಂಡ್ಬಿಡ್ತೀನಿ. ಹಾಗೆಲ್ಲ ಸರಿಯುತ್ತದೆ. ಹೂ ಕಣ, ಇದೇ ಸರಿ. ಲೇ ಸಿದ್ದು, ತಪ್ಪು ಮಾಡ್ತಿದ್ಯಾಕಲ್ಲ, ದುಡುಕಿ ಅಂತ ನಿರ್ಧಾರ ಮಾಡ್ಬಿಟ್ಯಾಕಲ್ಲ. ಆಮೇಲೆ ಇಷ್ಟು ದಿನ ನಾನು ಅಪ್ಪಯ್ಯ ನಿನ್ನನ್ನು ಉಳಿಸ್ಬೇಕು ಅಂತ ಪಟ್ಟು ಪಾಡೆಲ್ಲ ಒಳ್ಳೆಯಲ್ಲಿ ಉಣಿಸಿಡ್ತಿದ್ದಂಗೆ ಆಗೋಯ್ತದೆ. ಲೇ ಎಲ್ಲ ಸರಿದ ಸುಮ್ಕಿರಲ್ಲ ನೀನು. ಇಲ್ಲ ಕಣ, ಇಷ್ಟು ದಿವಸ ನೀನು ಅಪ್ಪಾಜಿ ಹೆಂಗೆ ಹೇಳಿದ್ರೆ ಅಂತ ಕೇಳಿದ್ದೀನಿ. ಆದರೆ ದಯವಿಟ್ಟು ಈಗ ನನ್ನ ತಡಿಬೇಡಿ. ನಾನು ಸತ್ಯ ಒಪ್ಕೊಂಡ್ಬಿಡ್ತೀನಿ. ಲೇ 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 ಸಿದ್ದು, ನಿನ್ನ ಕೈ ಮುಗಿತೀನಿ ಕಲ. ಲೋ ಇದು ನಿನ್ನ ಕೈಯೆಲ್ಲ ಕಾಲು ಅಂತ ಅನ್ಕೋತೀನಿ ಕಲ. ಲೋ ಬೇಡಕಲ್ಲ, ದಯವಿಟ್ಟು ಬೇಡಕಲ್ಲ, ಎಲ್ಲ ಸರಿತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಣ. ನೀನೇ ಯೋಚನೆ ಮಾಡು, ಇದರಿಂದ ಯಾರಿಗೆ ತಲೆ ನೆಮ್ಮದಿದೆ? ನನಗೆ ನೆಮ್ಮದಿದ್ಯಾ? ನಿಮಗೆ ನೆಮ್ಮದಿದ್ಯಾ? ಶ್ರೀಕಾಂತ್ ಅವ್ರ ಮನೆಯವ್ರಿಗೂ ನೆಮ್ಮದಿಲ್ಲ, ಮೇಡಮ್ ಅವ್ರ ಮನೆಯವ್ರು ನೆಮ್ಮದಿಯಾಗಿದ್ದಾರ. ಅದಕ್ಕೆ ಹೇಳ್ತೋನೆ, ಇಷ್ಟೆಲ್ಲ ಆದ್ಮೇಲೆ ನಾನು ಈ ತೀರ್ಮಾನಕ್ಕೆ ಬರದೆ ಹೋದರೆ ನನ್ನ ಮನಸ್ಸು ಅನ್ನಿಸ್ಕೊಳ್ಳೋಕ್ಕೂ ಲಾಯ್ಕ್ ಇಲ್ದಾರೋ ಕೆಟ್ಟ ಹುಳ ಅನ್ನುವಂಗಾಗ್ಬಿಡ್ತದೆ. ದಯವಿಟ್ಟು ಅರ್ಥ ಮಾಡ್ಕೊ. ನಾನೀಗ ತಗೊಂಡಿರೋ ನಿರ್ಧಾರ ಸರಿ, ನಾನು ಒಪ್ಕೊಳ್ಳೋದೇ ಸರಿ. ಏಯ್ ಸಿದ್ದು, ಬೇಡಕಲ್ಲ, ನನ್ನ ಮಾತು ಕೇಳಲ್ಲ, ಬೇಡ ಕಣವು. ನಾನು ನಿರ್ಧಾರ ಮಾಡಾಗದೆ, ದಯವಿಟ್ಟು ನನ್ನ ತಡಿಬೇಡ. ಲೇ ಸಿದ್ದೇಗೌಡ, ಲೇ ಬೇಡ ಕಣಪ್ಪ, ತಪ್ಪು ಮಾಡ್ತಾ ಇದ್ದೀವಿ ಕಣೋ, ಸರಿ ಮಾಡು ಮಗನ. ಏನಪ್ಪ ಮಾಡ್ನೆ, ಈ ಬಡ್ಡಿಯಿಂದ ಹೋಗ್ಬಿಟ್ಟು ಎಲ್ಲ ಎಡವಟ್ಟು ಮಾಡಿಬಿಟ್ರಿ, ಏನು ಮಾಡೋಣ ಶಿವನೇ. ಮಾಗಡಿ ರಂಗಸ್ವಾಮಿ, ನಿನ್ನೆ ಕಾಪಾಡಪ್ಪ. ಅಪ್ಪಯ್ಯ,
ಅವ್ವ, ನನ್ನಿಂದ ನಿನ್ಗೆ ಯಾವ ಸಂತೋಷನೂ ಕೊಡಕ್ಕಾಗ್ಲಿಲ್ಲ. ಒಬ್ಬ ಮಗ ಆಗಿ ನಿನ್ ಯಾವ ಆಸೆನೂ ನಾನು ಈಡೇರಿಸ್ಲಿಲ್ಲ. ನನ್ನ ಕ್ಷಮಿಸ್ಬಿಡವ್ವ. ಅಪ್ಪಾಜಿ, ನನಗೆ ಗೊತ್ತು ನೀವು ನನಗೋಸ್ಕರ ಏನೆಲ್ಲ ಕನ್ಸು ಕಟ್ಕೊಂಡಿದ್ದೀರಿ ಅಂತ. ನೀವು ಯಾವಾಗ್ಲೂ ಲೇ ಸಿದ್ದೇಗೌಡ, ನೀನೇ ನನ್ನ ಭವಿಷ್ಯ ಕಲ್ಲ ಅಂತ ನನ್ನ ಭುಜ ತಟ್ಟಿ ಹೇಳ್ತಿದ್ರಿ. ನಾನು ಶಿಕ್ಷೆ ಅನುಭವಿಸ್ಬಾರ್ದು ಅಂತ ಈ ವಿಷಯದಾಗೆ ತಪ್ಪು ಒಪ್ಕೋಬೇಡ ಅಂತಾನು ಬೋತ್ ಹಿಡಿದ್ರಿ. ಆದ್ರೆ ನನ್ನ ಮನಸ್ಸು ನನ್ನೊಳಗಡೆನೆ ಅಷ್ಟೊಂದು ಹಿಂಸೆ ಕೊಡ್ತಾ ಇದೆ ಅಪ್ಪಾಜಿ. ಈಗ ನನಗೆ ನನ್ನ ಮನಸ್ಸಿನ ಮಾತು ಕೇಳದೆ ಬೇರೆ ದಾರಿ ಕಾಣ್ತಿಲ್ಲ. ಅದಕ್ಕೆ ನಾನು ಹೋಗಿ ನನ್ನ ತಪ್ಪನ್ನ ನಾನು ಒಪ್ಕೋಬೇಕು ಅನ್ಕೊಂಡಿವ್ನಿ. ನಾನೀಗ ತಗೊಂಡಿರೋ ನಿರ್ಧಾರ ಸರಿಯಾಗಿ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ ಅಪ್ಪಾಜಿ. ದಯವಿಟ್ಟು ನನ್ನ ತಡಿಬೇಡಿ. ನಿಮ್ ದೃಷ್ಟಿಯಿಂದ ನಾನು ಮಾಡ್ತಿರೋ ತಪ್ಪು ಅನ್ಸಿದ್ರು ನನ್ನ ದೃಷ್ಟಿನಾಗೆ ಸರಿ ಅಂತಲೇ ಅನ್ನಿಸ್ತಿರೋದು. ನಿಮಗೆ ನನ್ನಿಂದ ಏನಾದ್ರು ಬೇಸರ ಆಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಪ್ಪಾಜಿ. ಕ್ಷಮಿಸ್ಬಿಡಿ ಅವ್ವ, ಕ್ಷಮಿಸ್ಬಿಡವ್ವ. ಕಲಿಯಲಾದ